ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಎಲ್ಲ ಒಂದ್ ಕಡೆ ರಾಜಕೀಯ ಅನ್ನೋದು ಹೆಂಗಾಗ್ಬಿಟ್ಟಿದೆ, ಒಂದ್ ಕಡೆ ಕುಟುಂಬ ರಾಜಕೀಯ, ಇನ್ನೊಂದ್ ಕಡೆ ಹಣ ಇರೋ ರಾಜಕೀಯ, ಅಭಿವೃದ್ಧಿ ರಾಜಕೀಯ ಇಲ್ಲ. ನಾನು ಹೇಳಿದಲ್ಲ, ದುಡ್ಡು ಐತೆ ಅವ್ರ ಹತ್ರ. ನಿನಗೆ ಬೇಕಾ ಎಷ್ಟು 1,500,000 2,000 ತಗ ಓಟ ನಮ್ಮರು ತಿಂದು ಹಾಕ್ತಾರೆ. ಮತ್ತೆ ಏನ್ ಮಾಡಕ್ ಬರ್ತದೆ? ಈಗ ಏನಾದ್ರು ಕೆಲಸ ನಾವೇನು ಸುಮ್ಮನೆ ತಗೊಂಡಿಲ್ಲಪ್ಪ, ನಿಮಗೆ ದುಡ್ಡು ಕೊಟ್ಟವಿ ನೀವು ಹಾಕಿರಿ ಅಂತಾರೆ. ಅವಾಗ ಏನ್ ಮಾಡ್ತೀರಿ? ಮುಚ್ಕೊಂಡು ಸುಮ್ಮನೆ ಬರ್ಬೋದು. ಮತ್ತೆ ಏನು ಕೆಲಸ ಆಗಲ್ಲ. ಕೊಡ್ರಿ ಅವ್ರಿಗೊಂದ್ಸಲ ನೋಡೋಣ ಅಂತ, ಮುಸ್ಲಿಮ್ಸಿಗೆ ಕೊಟ್ಟು ಬಿಡ್ಲಿ ಈ ಸತಿ ನೋಡೋಣ. ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ದಾವಣಗೆರೆ ರಾಜಕೀಯ ನೋಡುವಾಗ ಎಲ್ಲ ಒಂದ್ ಕಡೆ ಬಿಜೆಪಿ ಅಂದ್ರೆ ಸಿದ್ದೇಶ್ವರ್ ಫ್ಯಾಮಿಲಿ, ಕಾಂಗ್ರೆಸ್ ಅಂದ್ರೆ ಶಾಮ್ನೂರ್ ಫ್ಯಾಮಿಲಿ. ಅಜಯ್ ಇದಾನೆ, ಆಮೇಲೆ ಶ್ರೀನಿವಾಸ ಇದಾನೆ, ದಾಸ್ಕರ್ಯಪ್ಪನ ಮಗ ಶ್ರೀನಿವಾಸ ಇದಾನೆ, ಇನ್ನು ಬೇರೆ ಬೇರೆ ಎಲ್ಲರೂ ಅಪೇಕ್ಷೆ ಪಡ್ತಾ ಇದಾರೆ ಕೊಡ್ರಿ ಅಂತೇಳಿ. ಈಗ ಯಾರಿಗೂ ಕೊಡಕ್ ನಡೆಯಿಲ್ಲ. ಅವ್ರು ಮಲ್ಲಾಣ್ಣಾರ ಹೇಳ್ಬಿಟ್ರು, ನೀವೇನಾರು ಗಲಾಟೆ ಮಾಡಿದ್ರೆ ನಿಮ್ಮನ್ನ ಎದ್ದು ಒಳಗೆ ಹಾಕ್ಲಿ ಅಂತ ಬಾಯಿ ಬಿಟ್ಟು ಹೇಳ್ತಾರೆ. ಯಾರಿಗಿರ್ರಿ? ಹಿಂದೂಗಳಿಗೆ ಹೇಳೋ ಮಾತದು. ಅದು ಒಬ್ಬ ಸಚಿವರಾಗಿ ಸಚಿವರಾಗಿ ಇದು ಮಾಡಿ ಇಷ್ಟು ವರ್ಷ ಅನುಭವ ತಗೊಂಡು ದಕ್ಷಿಣದಾಗ ಓಟ್ ತಗೊಂಡು ನಂಗೆ ಗೆದ್ದು ನಮ್ಮರಿಗೆ ಬೈದ್ರು. ನಾವೇನು ಮಾತಾಡ್ಬೇಕು? ಅವ್ರಿಗೆ ದಯವಿಟ್ಟು ಅವ್ರಿಗೆ ಕೊಟ್ಬಿಡ್ಲಿ.